ಚಿಕ್ಕನಾಗಮಂಗಲ ಗ್ರಾಮದ ಜಾತ್ರಾ ಮಹೋತ್ಸವ ಸ್ವಾಮಿ ಮುನೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಆಗಿದೆ. ಪ್ರತಿಯೊಂದು ಕಾರ್ಯಕ್ರಮಗಳು ಬಹಳ ಯಶಸ್ವಿಯಾಗಿ ನಡೆದುಕೊಂಡು ಬಂದಿವೆ. ಭೇದ ಭಾವ ಇಲ್ದರೆ ಎಲ್ಲರೂ ಒಗ್ಗಟ್ಟಾಗಿ ಮಾಡೋದ್ರಿಂದ ನಮಗೆ ಇಷ್ಟು ಅಚ್ಚುಕಟ್ಟಾಗಿ ಒಂದು ನಮ್ಮ ಬೆಂಗಳೂರು ಎಷ್ಟೇ ಆಧುನಿಕ ನಗರಿಯಾದರೂ ಕೂಡ ಬೆಂಗಳೂರು ಸುತ್ತಮುತ್ತಲು ನಡೆಯುವಂತಹ ಜಾತ್ರೆಗಳು, ಬ್ರಹ್ಮ ರಥೋತ್ಸವಗಳು, ಹಾಗೆಯೇ ಊರ ಹಬ್ಬಗಳು ತಮ್ಮ ಆ ಒಂದು ಪದ್ಧತಿಗಳನ್ನ ಇಂದಿಗೂ ಕೂಡ ಮುಂದುವರಿಸಿಕೊಂಡು ಹೋಗ್ತಾ ಇದೆ. ಅದುವೇ ಬೆಂಗಳೂರಿನ ಆ ಒಂದು ಧಾರ್ಮಿಕ ಶಕ್ತಿ ಆಗಿದೆ ಅಂದ್ರೆ ತಪ್ಪಾಗಲಾರದು. ಬೆಂಗಳೂರು ಹೊರವಲಯದ ಚಿಕ್ಕನಾಗಮಂಗಲದಲ್ಲಿನ ಶ್ರೀ ಮುನೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ 4 ದಿನಗಳ ಕಾಲ ಅದ್ದೂರಿಯಾಗಿ ಆಯೋಜನೆಗೊಂಡಿತ್ತು. ಪ್ರತಿನಿತ್ಯವೂ ಕೂಡ ದೇವರುಗಳಿಗೆ ವಿಶೇಷವಾದಂತಹ ಪೂಜೆಗಳು, ನಿತ್ಯವೂ ಕೂಡ ಹಲವು ರೀತಿಯಾದಂತಹ ಇಲ್ಲಿನ ಪದ್ಧತಿಗಳನ್ನ, ವಿಧಿವಿಧಾನಗಳನ್ನ ಪಾಲಿಸಿಕೊಂಡಂತಹ ಗ್ರಾಮಸ್ಥರುಗಳು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಚಿಕ್ಕನಾಗಮಂಗಲದ ಮುಖಂಡರುಗಳಾಗಿರುವಂತಹ ಇಡೀ ಗ್ರಾಮಸ್ಥರು ಹಾಗೆ ಮುಖಂಡರುಗಳಾಗಿರುವಂತಹ ಗುರು ವೆಂಕಟೇಶ್ ಅವರು ಹಾಗೆ ಸರ್ಪೇಶ್ ಹಾಗೂ ಇಡೀ ಗ್ರಾಮಸ್ಥರೆಲ್ಲರೂ ಕೂಡ ಸೇರಿ ಈ ಒಂದು ಜಾತ್ರಾ ಮಹೋತ್ಸವವನ್ನ ಅದ್ದೂರಿಯಾಗಿ ಆಯೋಜಿಸಿದ್ದರು. ಸಿಡಿ ಉತ್ಸವ ಎಲ್ಲರ ಆಕರ್ಷಣೀಯ ಕೇಂದ್ರ ಬಿಂದುವಾಗಿತ್ತು. ಹಾಗೆಯೇ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಬಂದಂತವರಿಗಾಗಿಯೇ ರಸದೌತಣವನ್ನ ನೀಡಲು ಸಂಗೀತ ಸಂಜೆ ಕಾರ್ಯಕ್ರಮ, ಹಾಗೆಯೇ ತಾಯಿ ದ್ರೌಪದಮ್ಮನ ಕರಗ ಮಹೋತ್ಸವ ಹಾಗೂ ಗ್ರಾಮ ದೇವತೆಗಳಾದಂತಹ ಮದ್ದೂರಮ್ಮ, ಯಲ್ಲಮ್ಮ, ಸಪ್ಲಮ್ಮ, ಮಾರಮ್ಮ ಹಾಗೂ ಈ ದೇವಾನುದೇವತೆಗಳ ವಿಶೇಷವಾದಂತಹ ಜಾತ್ರಾ ಮಹೋತ್ಸವ ವಿಜೃಂಭಣೆಯಾಗಿ ನಡೆದಿತ್ತು. ಮಧ್ಯರಾತ್ರಿಯಲ್ಲಿ ತಾಯಿ ಶಕ್ತಿ ದೇವತೆಯನ್ನ ಹೊತ್ತಂತಹ ತಲೆ ಮೇಲೆ ಕೂರಿಸಿಕೊಂಡು ಬಂದಂತಹ ಕರಗ ಮಹೋತ್ಸವ ಕೂಡ ವಿಜೃಂಭಣೆಯಾಗಿ ಆಯೋಜನೆಗೊಂಡಿತ್ತು. ಈ ಒಂದು ಜಾತ್ರಾ ಮಹೋತ್ಸವದ ಆ ಎಲ್ಲ ದೃಶ್ಯಗಳ ಒಂದು ಝಲಕ್ ನೋಡೋಣ ಬನ್ನಿ. ಸೌಂಡ್ ಬರ್ತದೆ
ಒಂದು ಜಾತ್ರೆಗೆ ಸುತ್ತಮುತ್ತಲಿನಿಂದ ಸಾವಿರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ಆಗಮಿಸಿದ್ದರು. ಎತ್ತ ನೋಡಿದರೂ ಕೂಡ ಭಕ್ತ ಸಾಗರವೇ ಹರಿದು ಬಂದಿತ್ತು. ಈ ಜಾತ್ರಾ ಮಹೋತ್ಸವದ ಇನ್ನಷ್ಟು ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ. ಸ್ವಲ್ಪ 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 ಸಾಕು ರೆಡಿ ಮಾಡ್ರಪ್ಪ. ಸ್ವಲ್ಪ ಇಲ್ಲೇ ಬಂದೆ ಈಗ ಈಗ ತಲೆಗಾಗಿತ್ತು ನೋಡಿ. ಸಾಕು 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 ಈಗ ಬಲಭಾಗ ಪ್ರಾರ್ಥಿಸ್ತಾ ಇದ್ದೀವಿ. ಸ್ವಲ್ಪ ಮುಂದೆ ಹೋಗ್ಬೋದು. ನೇರಕ್ಕೋಗಿ ನೇರಕ್ಕೋಗಿ ನಿಧಾನ ನೋಡಿ. ನಿಧಾನ ಊರಿನ ಎಲ್ಲ ತಾಯಂದರು ದೇವರು ಊರಿನ ಹಿರಿಯ ಮುಖಂಡರು ಅವರ ಮಾರ್ಗದರ್ಶನಗಳು ಶ್ರೀ ಮುನೇಶ್ವರ ಸ್ವಾಮಿ ರಥ ಸ್ವಲ್ಪ ಮುಂದೆ ಸ್ವಲ್ಪ ಬರಬಾರ ಬಾಲಕಗಳನ್ನು ಸಿಡಿ ಉತ್ಸವ ಇದು ತನ್ನದೇ ಆದಂತ ಇತಿಹಾಸವನ್ನ ಹೊಂದಿರತಕ್ಕಂತಹದ್ದು. ಸಿಡಿ ಉತ್ಸವ ಇಲ್ಲಿ ಭಗವಂತನನ್ನ ಸಿಡಿಯಲ್ಲಿ ಕೂರಿಸಿ ಈ ರೀತಿಯಾಗಿ ಉಯ್ಯಾಲೆ ಆಡಿಸುವಂಥದ್ದು ಮತ್ತು ಭಗವಂತನಿಗೆ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸುವಂಥದ್ದು ಈ ಒಂದು ಉತ್ಸವದ ವಿಶೇಷವಾಗಿದೆ. ಈ ಒಂದು ಸಿಡಿ ಉತ್ಸವದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಗ್ರಾಮಸ್ಥರುಗಳು ಈ ಒಂದು ಜಾತ್ರಾ ಮಹೋತ್ಸವದ ಬಗ್ಗೆ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ಸಾಕು ಹೋಗಿ ಮುಂದೆ ಹೋಗಿ ಮುಂದೆ ಹೋಗಿ ಮುಂದೆ ಹೋಗಿ ಹೋಗಿ ಮುಂದೆ ಹೋಗಿ
ಗ್ರಾಮದ ಸ್ವಾಮಿಗೆ ವಿಶೇಷವಾದಂತಹ ಪೂಜೆಗಳನ್ನ ನಿತ್ಯವೂ ಕೂಡ ಸಲ್ಲಿಸಲಾಗ್ತಿತ್ತು. ಗ್ರಾಮ ದೇವತೆಗಳಿಗೂ ಕೂಡ ಪೂಜೆಗಳು, ಹಾಗೆಯೇ ಸಂಗೀತ ಸಂಜೆ ಕಾರ್ಯಕ್ರಮದ ಆ ಒಂದು ಝಲಕ್ ನೋಡೋಣ ಬನ್ನಿ. ಇದು ಸ್ಟೇಜ್ಗೆ ಇನ್ನೇ ಸಲ ಬರ್ತಿರೋದು, ಒಂದು 2-3 ವರ್ಷದ ಹಿಂದೆ ಬಂದಿದ್ದೆ, ಮತ್ತೆ ದೇವ್ರಿಗೆ ಡ್ಯಾನ್ಸ್ ಆಡ್ಲಾ? ಓಕೆ ಓಕೆ, ಎಲ್ರು ಆರಾಮಾ? ಸಲ ಜೋರಾಗಿ ಸೌಂಡ್ ಬರ್ಲಿ, ಮಳೆ ಸೌಂಡ್ ಕೇಳ್ತಿದೆ ಅವಾಗಿಂದ. ಒಂದ್ಸಲ ಆರಾಮ ಎಲ್ರು? ಓಕೆ ಓಕೆ, ಒಬ್ಬರೇ ಆರಾಮಿದಾರಿಲ್ಲ, ಅವಾಗಿಂದ ಅಣ್ಣ ಎಲ್ಲಿ ಹೋದ ಡ್ಯಾನ್ಸ್ ಮಾಡ್ತಿದ್ದಲ್ಲ. ಅಣ್ಣ ಆರಾಮ? ನೀನು ಒಂದು ಕನ್ನಡಿಗ, ಕನ್ನಡ ಭಾಷೆಯಲ್ಲಿ ಮಕ್ಕಳನ್ನ ಕೇಳಿದ್ರೆ ಆ ಮಗು ಉತ್ತರನೇ ಕೊಡಲ್ವಲ್ಲ. ನೀನು ಒಬ್ಬ ಆಂಕರ. ಆದ್ಯ ಈ ಓಕೆ, ನನ್ನ ಕನ್ನಡ ಅರ್ಥ ಆಗುತ್ತಲ್ಲ ಗೊತ್ತಾ? ಆದ್ಯ ವಾಟ್ ಯು ಸ್ಟಡಿ? ಫಸ್ಟ್ ಸ್ಟ್ಯಾಂಡರ್ಡ್. ಓ, ಲೈಕ್ ದಟ್. ಯು ಡೋಂಟ್ ನೋ ಟು ಸ್ಪೀಕ್ ಕನ್ನಡ. ಓಕೆ, ಇವಾಗ ಯಾವ ಡ್ಯಾನ್ಸ್ ಆಡ್ತಿದ್ಯಮ್ಮ? ಭರತನಾಟ್ಯ. ಭರತನಾಟ್ಯ. ಯಾವ ಸಾಂಗ್ಗೆ? ಸಸ್ಪೆನ್ಸ್. ಬರೀ ಬಾಯಲ್ಲಿ ಹೇಳಿದ್ರೆ ಸಾಲದು. ಈಗ ಹಾಡು ಹೇಳ್ತಾರೆ, ಹಾಡು ಬರುತ್ತೆ, ಡ್ಯಾನ್ಸ್ ಆಡ್ತಾರೆ. ಆದ್ಯ, ಯು ರೆಡಿ? ನೀವು ರೆಡಿ? ಚಿಕ್ಕನಾಗಮಂಗಲ ಗ್ರಾಮದ ಜಾತ್ರಾ ಮಹೋತ್ಸವ ಕೊನೆಯ ಘಟ್ಟಕ್ಕೆ ಬಂದು ನಾವು ತಲುಪಿದ್ದೇವೆ. ಇವತ್ತಿನ ಕಾರ್ಯಕ್ರಮಗಳು ಸಂಜೆ ಸಿಡಿ ಆಡುವ ಕಾರ್ಯಕ್ರಮ ಇತ್ತು, ತದನಂತರ ಕುರ್ಜು ಎಳೆಯುವ ಕಾರ್ಯಕ್ರಮ ಇತ್ತು, ಈಗ ರಸಮಂಜರಿ ಕಾರ್ಯಕ್ರಮ, ಸರಿಗಮಪ ಖ್ಯಾತಿಯ, ತದನಂತರ 12 ಗಂಟೆಗೆ ಕರಗ ಮಹೋತ್ಸವ ಆಗುತ್ತೆ. ನಾವು 4 ದಿವಸಗಳ ಕಾಲ ಪ್ರತಿಯೊಂದು ಕಾರ್ಯಕ್ರಮಗಳು ಬಹಳ ಯಶಸ್ವಿಯಾಗಿ ನಡೆದುಕೊಂಡು ಬಂದಿವೆ. ಈ ಯಶಸ್ವಿಗೆ ನಮ್ಮ ಗ್ರಾಮದ ಎಲ್ಲ ಯುವಕರು, ನನ್ನ ಜೊತೆಗೆ ಹೆಗಲು ಕೊಟ್ಟಂಥ ಸರ್ಪೇಶ್ ಬಾಬುರಾಗಲಿ, ಅವು ಎಲ್ಲ ಸ್ನೇಹಿತರುಗಳು, ಇಲ್ಲಿ ನಮ್ಮೂರ ಅವರು ಇವರು ಅಂತ ಹೇಳೋಕ್ಕಾಗಲ್ಲ, ಎಲ್ಲರೂ ಒಗ್ಗಟ್ಟಾಗಿ ನಮ್ಮೂರಲ್ಲಿ ಪ್ರತಿಯೊಂದು ಕಾರ್ಯಕ್ರಮಗಳು ಅಷ್ಟೇ ಎಲ್ಲರೂ ಒಗ್ಗಟ್ಟಿಂದಲೇ ಮಾಡೋದು, ಭೇದ ಭಾವ ಇಲ್ದರೆ ಎಲ್ಲರೂ ಒಗ್ಗಟ್ಟಾಗಿ ಮಾಡೋದ್ರಿಂದ ನಮಗೆ ಇಷ್ಟು ಅಚ್ಚುಕಟ್ಟಾಗಿ ಈ ಒಂದು ನಮ್ಮ ಜಾತ್ರಾ ಮಹೋತ್ಸವ ಯಶಸ್ವಿಯಾಗಿದೆ. ಹಾಗಾಗಿ ಈ ಜಾತ್ರಾ ಮಹೋತ್ಸವ ಯಶಸ್ಸಿಗೆ ಯಾರೆಲ್ಲ ಕಷ್ಟ ಬಿದ್ದಿದ್ರೋ ಅವರೆಲ್ಲರಿಗೂ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ತಾಯಿ ಶಕ್ತಿ ದೇವತೆಯನ್ನ ಈ ಒಂದು ಕರಗ ಮಹೋತ್ಸವ ಕೂಡ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಅದ್ಧೂರಿಯಾಗಿ ತನ್ನ ವಿಶಿಷ್ಟವಾದಂತಹ ನೃತ್ಯದೊಂದಿಗೆ ಎಲ್ಲರನ್ನು ಕೂಡ ರಂಜಿಸಿದ್ದು ಹೀಗೆ.
ಹಾಗೆ ಶಕ್ತಿ ದೇವತೆಗಳಿಗೆ ವಿಶೇಷವಾದಂತಹ ಪೂಜೆಗಳು. ಈ ಒಂದು ಸಂದರ್ಭದಲ್ಲಿ ಭಕ್ತಾದಿಗಳು ಮತ್ತು ಗ್ರಾಮದ ಮುಖಂಡರುಗಳು ಈ ಜಾತ್ರಾ ಮಹೋತ್ಸವದ ಬಗ್ಗೆ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ. ಭಾಳ ವಿಜೃಂಭಣೆಯಿಂದ ನಡೆದಿದ್ದು ಸೋಮವಾರದಿಂದ ಗುರುವಾರದವರೆಗೂ ಯಾವುದೇ ಒಂದು ತೊಂದರೆ ಅಡಚಣೆ ಆಗದೆ ಸ್ವಾಮಿ ಮುನೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಭಾಳ ವಿಜೃಂಭಣೆಯಿಂದ ಆಗಿದೆ. ನಮ್ಮ ಗ್ರಾಮದ ಎಲ್ಲ ಸದಸ್ಯರು ಹಾಗೂ ಹಿರಿಯರು, ನಮ್ಮ ಪಂಚಾಯಿತಿ ಸದಸ್ಯರು ಎಲ್ಲರೂ ಸಹ ಮುನೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್ನ ಎಲ್ಲ ಸದಸ್ಯರು ಎಲ್ಲರೂ ಸಹ ಒಂದು ಭಾಳ ವಿಜೃಂಭಣೆಯಿಂದ ಈ ಜಾತ್ರಾ ಮಹೋತ್ಸವವನ್ನು ನಡೆಸಿಕೊಟ್ಟಿದ್ದಾರೆ. ಅವ್ರಿಗೆಲ್ರಿಗೂ ಸಹ ಧನ್ಯವಾದವನ್ನು ತಿಳಿಸುತ್ತಾ ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಂತ ಆ ಎಲ್ಲ ಭಕ್ತರುಗಳಿಗೂ ಕೂಡ ಈ ಗ್ರಾಮ ದೇವತೆ, ಗ್ರಾಮದ ಅಧಿಪತಿಯಾಗಿರುವಂಥ ಮುನೇಶ್ವರ ಸ್ವಾಮಿ, ಗ್ರಾಮ ದೇವತೆಗಳಾದಂಥ ಮಾರಮ್ಮ, ಎಲ್ಲಮ್ಮ ಹಾಗೂ ಇನ್ನಿತರ ದೇವಾನುದೇವತೆಗಳು ಎಲ್ಲರೂ ಕೂಡ ಒಳಿತನ್ನು ಮಾಡಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.